ನಮಸ್ಕಾರ ಎಲ್ಲರಿಗೂ. ನಾನು ನಿಹಾರಿಕಾ ಯೋಗ ಟೀಚರ್. ನಾನು ಇವಾಗ ವಿಷ್ಣು ನಮಸ್ಕಾರ ಹೇಳ್ಕೊಡ್ತೀನಿ. ಸೊ ವಿಷ್ಣು ನಮಸ್ಕಾರ ಅಂದರೆ ಅದರಲ್ಲಿ 10 ಅವತಾರ ಇದೆ ವಿಷ್ಣು, ನಿಮ್ಗೆ ಗೊತ್ತಿದೆ. ಸೊ ಏನಂತ ಹೇಳ್ತೀನಿ ಇವಾಗ ನಾನು ಅವತಾರ ಏನೇನು ಅಂತ. ಮತ್ಸ್ಯ ಅವತಾರ, ಓಕೆ. ಸೊ ಮತ್ಸ್ಯ ಅವತಾರ, ಆಮೇಲೆ ಏನು ಬರುತ್ತೆ, ಕೂರ್ಮ ಅವತಾರ, ಓಕೆ, ವರಹ ಅವತಾರ, ನರಸಿಂಹ ಅವತಾರ, ಆಮೇಲೆ ವಾಮನ ಅವತಾರ, ಪರಶುರಾಮ, ರಾಮ, ಕೃಷ್ಣ, ಓಕೆ, ಬುದ್ಧ ಅವತಾರ. ಸೊ ಅದಾದಮೇಲೆ ಕಲ್ಕಿ ಅವತಾರ. ಇಷ್ಟಕ್ಕೆ ಆಸನಗಳಿದೆ 10 ಅವತಾರ. ನಾನು ಏನೇನು ಅಂತ ತೋರಿಸ್ತೀನಿ. ಸೊ ಇದು ಬೆನಿಫಿಟ್ಸ್ ಏನೇನು ಅಂದರೆ, ವಿಷ್ಣು ನಮಸ್ಕಾರ ಅದು ನಮಗೆ ಹೈಯರ್ ಪೊಟೆನ್ಷಿಯಲ್, ನಮಗೆ ಒಳ್ಳೆ ಹೆಲ್ತ್ ಕೊಡುತ್ತೆ. ಆಮೇಲೆ ಮೇಕ್ಸ್ ದ ಬಾಡಿ ಆ್ಯಂಡ್ ದ ಮೈಂಡ್ ಹೆಲ್ದಿ ಆ್ಯಂಡ್ ಫಿಟ್ ಆಗುತ್ತೆ. ಇದರ ಬೆನಿಫಿಟ್ಸ್. ಸೊ ಲಾರ್ಡ್ ವಿಷ್ಣು ನಮಗೆ ಸ್ಟ್ರೆಂತ್ ಕೊಡ್ತಾರೆ. ಸೊ ಮೇಕ್ಸ್ ದ ಆಲ್ ದ ಬಾಡಿ ಮೈಂಡ್ ಹೆಲ್ತ್ ಕೊಡುವಂಥ ಇದು ಒಂದು ವಿಷ್ಣು ನಮಸ್ಕಾರ. ಸೊ ಶುರು ಮಾಡೋಣ ಇವಾಗ. ಲೆಟ್ ಸ್ಟಾರ್ಟ್. ಓಕೆ, ಫಸ್ಟ್ ಲೆಫ್ಟ್ ಸೈಡ್ 5 ಆಸನ, ರೈಟ್ ಸೈಡ್ 5 ಆಸನ ಮಾಡೋಣ. ಬನ್ನಿ, ಕಮಾನ್. ಸೊ ಫಸ್ಟು ಏನು ಬರುತ್ತೆ, ಸೊ ಫಸ್ಟ್ ಅವತಾರ ಮಾಡೋಣ ಇವಾಗ. ಬನ್ನಿ, ಮತ್ಸ್ಯ ಅವತಾರ. ಅದಕ್ಕೆ ಲೈಡ್ ಆನ್ ದ ಮ್ಯಾಟ್, ಮಲ್ಕೊಳ್ಳಿ. ಕಾಲನ್ನ ಹೀಗೆ ಫೋಲ್ಡ್ ಮಾಡಿ, ತಲೆ ಹೀಗೆ ಈ ಥರ ಕಾಲನ್ನ ರೇಸ್ ಮಾಡಿ. ಮತ್ಸ್ಯ ಅವತಾರ. ರೇಸ್ ಇಟ್ ಆನ್ ದ ಫ್ಲೋರ್. 1 2 2 3 4 4 5 5 ಈ ಥರ ಮಾಡ್ತಾ ಹೋಗಬೇಕು. ಸೊ ಲೆಟ್ಸ್ ಬೇಸಿದರು. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಓಂ ಮತ್ಸ್ಯ ಅವತಾರೈ ನಮಃ. ಆಗಿ. ಸೊ ನೆಕ್ಸ್ಟು ಕೂರ್ಮ ಅವತಾರ. ಸೊ ಕೂರ್ಮ ಅವತಾರ ಹೇಗೆ ಮಾಡೋದು ಅಂದರೆ, ಸೊ ಕಾಲನ್ನ ಹೀಗೆ ಕೂರ್ಮಾಸನ ಮಾಡ್ತೀವಿ. ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮುಂದೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಈ ಥರ ಫೋಲ್ಡ್ ಮಾಡಿ ಕಾಲನ್ನ ಹೀಗೆ ಈ ಥರ ಎಲ್ಲ ಫೋಲ್ಡ್ ಮಾಡಿಕೊಂಡು ತಲೆಯನ್ನು ಈ ಕಾಲಿಗೆ ಪ್ಲೇಸ್ ಮಾಡಬೇಕು. ಓಂ ಕೂರ್ಮ ಅವತಾರೈ ನಮಃ. ಕೊಡಿ 5 ಕೌಂಟ್ಸ್. 1 2 2 3 4 4 5 5 ರಿಲೀಸ್ ಮಾಡಿ. ಸ್ಥಿರ ದಂಡಾಸನ. ಇದೇ ಥರ ಮಾಡೋಣ. ಹೀಗೆ ಮುಂದೆ ತೋರಿಸ್ತೀನಿ. ಪ್ಲೇಸ್ ದ ಹ್ಯಾಂಡ್ಸ್. ಕೈಗಳ ಹಿಂದೆ, ಹ್ಯಾಂಡ್ಸ್ ಬ್ಯಾಕ್ವರ್ಡ್ಸ್, ತಲೆ ಹೀಗೆ ರೈಟ್. ಶೋಲ್ಡರ್ಸ್ ರಿಲ್ಯಾಕ್ಸ್ ಮಾಡಿ. ಒಳಗೆ ತಗೊಳ್ಳಿ. ಬ್ರೆತ್ ಇನ್, ಡೀಪ್ಲಿ ಬ್ರೆತ್ ಔಟ್. ಬ್ರೆತ್ ಇನ್, ಡೀಪ್ಲಿ ಬ್ರೆತ್ ಔಟ್. ಈಗ ಕಣ್ಣು ಓಪನ್ ಯುವರ್ ಐಸ್. ನೆಕ್ಸ್ಟು ವರಹ ಅವತಾರ. ಸೊ ವರಹ ಅವತಾರಕ್ಕೆ ಚತುತ್ಪಾದಾಸನ. ಬನ್ನಿ ಮಾಡೋಣ. ಚತುತ್ಪಾದಾಸನ ಹೇಗೆ ಮಾಡೋದು ಅಂದರೆ, ಕಾಲನ್ನ ಫೋಲ್ಡ್ ಮಾಡಬೇಕು. ಈ ಥರ ಪ್ಲೇಸ್ ಮಾಡಿ. 1 ಇದು ಅಧೋಮುಖ ಶ್ವಾನಾಸನ ಅಂತಲೂ ಹೇಳ್ತಾರೆ. 1 2 2 3 4 4 5 5. ಇದಕ್ಕೆ ಏನಿರ್ತಾರೆ, ಓಂ ವರಹ ಅವತಾರೈ ನಮಃ. ಈ ಥರ ಮಕರಾಸನ ರಿಲ್ಯಾಕ್ಸೇಷನ್ ಮಾಡೋಣ. ಹೀಗೆ ಲೆಫ್ಟ್ ಹ್ಯಾಂಡ್ ಶೋಲ್ಡರ್ಸ್, ತಲೆನ ಹೀಗೆ ಪ್ಲೇಸ್ ಮಾಡಿ. ಹೀಗೆ ಮಕರಾಸನ ರಿಲ್ಯಾಕ್ಸೇಷನ್. ಹೀಲ್ಸ್ ಆನ್ ದ ಫ್ಲೋರ್. ಈ ಥರ ತಗೊಳ್ಳಿ. ಅದೇ ಥರ ನೆಕ್ಸ್ಟು ನರಸಿಂಹ ಅವತಾರ ಮಾಡೋಣ. ನರಸಿಂಹ ಅವತಾರಕ್ಕೆ ಸಿಂಹಾಸನ ಹೇಗೆ ಮಾಡೋದು ಅಂತ. ನರಸಿಂಹ ಕೈಗಳು ಹೀಗೆ ಹಿಂದೆ. ನರಸಿಂಹ ಅವತಾರ ಮಾಡೋಣ. ಮೈಂಡಲ್ಲಿ 5 ಕೌಂಟ್ಸು. 1 2 3 4 5. ನರಸಿಂಹ ಅವತಾರ. ಓಂ ನರಸಿಂಹ ಅವತಾರೈ ನಮಃ. ಈ ಥರ. ಸೊ ನೆಕ್ಸ್ಟು ಮಾಡೋಣ. ನರಸಿಂಹ ಅವತಾರ ಆಯಿತು. ನೆಕ್ಸ್ಟು ವಾಮನ ಅವತಾರ. ಸೊ ವಾಮನ ಅವತಾರಕ್ಕೆ ವಾತಾಯನಾಸನ. ಸೊ ವಾತಾಯನಾಸನ ಹೇಗೆ ಮಾಡೋದು ಅಂದರೆ, ಸೊ ವಾತಾಯನಾಸನ ಅಷ್ಟಿಗೆ ನಿಂತ್ಕೋಬೇಕು. ನಿಂತ್ಕೊಂಡು ಮುಂದಿನ ತೋರಿಸ್ತೀನಿ. ಕಾಲನ್ನ ಹೀಗೆ ಫೋಲ್ಡ್ ಮಾಡಬೇಕು. ಕೆಳಗಡೆ ರೈಟು ಮಂಡಿ, ಕೈಗಳು ಹೀಗೆ ಈ ಥರ ಇಟ್ಕೋಬೇಕು. 1
ಒಂದು, ಟು, ಎರಡು, ತ್ರೀ, ಮೂರು, ಫೋರ್, ನಾಲ್ಕು, ಐದು. ಓಂ ವಾಮನ ಅವತಾರೈ ನಮಃ. ರಿಲ್ಯಾಕ್ಸ್ ಆಗಿ ದಂಡಾಸನ ರಿಲ್ಯಾಕ್ಸೇಷನ್ ಮಾಡಿಕೊಡಿ. ಸ್ಟ್ರೆಚ್ ಮಾಡಿ. ಎರಡು ಹಿಂದೆ ಇದೊಂದು ರೈಟ್ ಶೋಲ್ಡರ್ಸ್ಗೆ ತಲೆನ ಹೀಗೆ ರೈಟ್ ಭುಜನ ಪ್ಲೇಸ್ ಮಾಡಿ ಉಸಿರು ಒಳಗೆ ತಗೊಳ್ಳಿ. ಬ್ರೆತ್ ಇನ್, ಡೀಪ್ಲಿ ಬ್ರೆತ್ ಔಟ್, ಬ್ರೆತ್ ಇನ್. ಪೂರ್ತಿ ಬಾಡಿ ರಿಲ್ಯಾಕ್ಸ್ ಆಗಲಿ. ಬ್ರೆತ್ ಔಟ್, ರಿಲ್ಯಾಕ್ಸೇಷನ್. ನೆಕ್ಸ್ಟು ಪರಶುರಾಮ ಅವತಾರ. ಪರಶುರಾಮ ಅವತಾರಕ್ಕೆ ವೀರಭದ್ರಾಸನ 2 ಬನ್ನಿ ಮಾಡೋಣ. ಸೊ ಕಮಾನ್, ವೀರಭದ್ರಾಸನ ಹೀಗೆ ಹೀಗೆ 90 ಡಿಗ್ರಿ ಕೈನ ಹೀಗೆ ಪ್ಲೇಸ್ ಮಾಡಿ ಈ ಥರ ಜಾಯಿನ್ ಮಾಡಬೇಕು. ಜಾಯಿನ್ ಯೋರ್ ಹ್ಯಾಂಡ್ಸ್ ಬ್ಯಾಕ್ವರ್ಡ್ಸ್. ವೀರಭದ್ರಾಸನ 2, 1, 2, 2, 3, 4, 4, 5. ಓಂ ಪರಶುರಾಮ ಅವತಾರೈ ನಮಃ. ಈ ಥರ ಪ್ಲೇಸ್ ಮಾಡಿ ಬ್ರೆತ್ ಮಾಡಬೇಕು. ಈಗ ಹ್ಯಾಂಡ್ಸ್ ಕೈಗಳನ್ನ ಬಿಡಿ. ಇಷ್ಟೆಲ್ಲ ತಾಡಾಸನ ರಿಲ್ಯಾಕ್ಸೇಷನ್ ಮಾಡಿ. ಕೈ ಸೈಡಲ್ಲಿ ಕ್ಲೋಸ್ ಯುವರ್ ಐಸ್, ಕಣ್ಗಳನ್ನ ಮುಚ್ಚಿ ಬ್ರೆತ್ ಇನ್. ಸುಮ್ಮನೆ ತಗೊಳ್ಳಿ, ಹೊರಗೆ ಹಾಕಿ ಬ್ರೆತ್ ಇನ್. ತಗೊಳ್ಳಿ, ಹೊರಗೆ ಹಾಕಿ. ನೆಕ್ಸ್ಟು ರಾಮ ಅವತಾರಕ್ಕೆ ಅಕೂರ್ಣ ಧನುರಾಸನ. ಕೂತ್ಕೊಳ್ಳಿ, ನಾನು ತೋರಿಸ್ತೀನಿ ಹೇಗೆ ಅಂದರೆ ಇಟ್ಸ್ ಅ ಬೋ ಪೋಸ್. ಹೀಗೆ ಪ್ಲೇಸ್ ಮಾಡಿ. 1, 2, 2, 3, 4, 4, 5. ಓಂ ರಾಮ ಅವತಾರೈ ನಮಃ. ಬಿಡಿ, ಹಿಂದೆ ಥರ ಪ್ಲೇಸ್ ಮಾಡಿ. ತಲೆನ ಶೋಲ್ಡರ್ಸ್ನ ಪ್ಲೇಸ್ ಮಾಡಿ. ತಗೊಳ್ಳಿ, ಹೊರಗೆ ಹಾಕಿ. Breath in, deeply breath out, relax your body completely, relax ಆಗಲಿ. ಓಪನ್ ಯುವರ್ ಐಸ್, ಕಣ್ಣೆಲ್ಲ ತೆಗೀರಿ. ಈಗ ಕೃಷ್ಣ ಅವತಾರಕ್ಕೆ ಬಡಪದ್ರಶಾಹಿ ಅದು ಹೇಗೆ ಮಾಡಬೇಕು ಅಂದರೆ ತೋರಿಸ್ತೀನಿ. ಈ ಸೈಡು ಈ ಥರ ಲೇ ಡೌನ್ ಆಗಬೇಕು. ಲೇ ಡೌನ್ ಆಗಿ ಕಾಲು ಹೀಗೆ ಲೆಫ್ಟ್ ಹೋಲ್ಡ್ ಆಗಲಿ. ಈಗ ಹೀಗೆ ಈ ಥರ ಕಾಲು ಬೆರಳನ್ನ ಹಿಂಗೆ ಮುಂದೆ ತೊಗೊಂಡ್ಬನ್ನಿ. ಈ ಥರ ಪ್ಲೇಸ್ ಮಾಡಬೇಕು. 1, 2, 2, 3, 4, 4, 5. ಇದು ಯಾವ ಥರ? ಕೃಷ್ಣ ಅವತಾರೈ ನಮಃ. ಇದೇ ಥರ ಹೇಳೋಣ. ಓಂ ಕೃಷ್ಣ ಅವತಾರೈ ನಮಃ. ಸಾಗಲಿ. ಫೇಸಿರೋ ಶವಾಸನ ರಿಲ್ಯಾಕ್ಸೇಷನ್ ಮಾಡಿ. ಸ್ಪೈನಲ್ ರೀಜನ್ ಬೆನ್ನಲ್ಲಿ ಬಂದ ಮಾಡೋದು. ಎಲ್ಲವನ್ನು ರಿಲ್ಯಾಕ್ಸ್ ಮಾಡಿ. ಸುಂದರ ತಗೊಳ್ಳಿ. ಡೀಪ್ಲಿ ಬ್ರೆತ್ ಇನ್. ಟೇಕ್ ಯೋರ್ ಬ್ರೆತ್ ಇನ್ ಸೈಡ್. ಡೀಪ್ ಬ್ರೆತ್ಸ್. ಡೀಪ್ ಬ್ರೆತ್ ಔಟ್. ಸುಂದರ ತಗೊಳ್ಳಿ. ಬ್ರೆತ್ ಇನ್. ಡೀಪ್ಲಿ ಬ್ರೆತ್ ಔಟ್. ರಿಲ್ಯಾಕ್ಸ್ ಆಗಿ. ಕೈ ಸಪೋರ್ಟ್ ತೊಗೊಂಡು ರೈಟ್ ಸೈಡ್ ನೀವು ಬನ್ನಿ. ಈಗ ಬುದ್ಧ ಅವತಾರಕ್ಕೆ ಸಿದ್ಧಾಸನ. ಕೆಳಕ್ಕೆ ರೈಟ್ ಮೇಲೆ ಸಿದ್ಧಾಸನ ಮೆಡಿಟೇಷನ್ ಪೋಸು. ಚೆನ್ನುದ ಅಡಾಪ್ಟ್ ಮಾಡ್ಕೊಳ್ಳಿ. 1, 2, 3, 4, 4, 5. ಇದು ಸಿದ್ಧ ಅವತಾರ. ಸಿದ್ಧ ಅವತಾರಕ್ಕೆ ಬುದ್ಧ ಸಿದ್ಧಾಸನ. ಓಂ ಬುದ್ಧ ಅವತಾರೈ ನಮಃ. ಸೊ ನೆಕ್ಸ್ಟು ಮಾಡೋಣ. ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟು ಬಂದಾಸನ. ಪ್ಲೇಸ್ ಹ್ಯಾಂಡ್ಸ್ ಕೈಗಳ ಹಿಂದೆ. ಪ್ಲೇಸ್ ಹ್ಯಾಂಡ್ಸ್ ಬ್ಯಾಕ್ವರ್ಡ್ಸ್. ರಿಲ್ಯಾಕ್ಸ್ ಯೋರ್ ಹೆಡ್ ಸೈಡ್ ವೈಸ್. ಒಳಗೆ ತಗೊಳ್ಳಿ. ಡೀಪ್ಲಿ ಬ್ರೆತ್ ಇನ್. ಡೀಪ್ಲಿ ಬ್ರೆತ್ ಔಟ್. ತಗೊಳ್ಳಿ. ಬ್ರೆತ್ ಇನ್. ರಿಲ್ಯಾಕ್ಸ್ ಯೋರ್ ಹೋಲ್ ಬಾಡಿ.
ಕಲ್ಕಿ ಅವತಾರಕ್ಕೆ ವಿಪರೀತ ಕರ್ಣಿ ಮಾಡೋಣ. ಅದು ಹೇಗೆ ಮಾಡೋದು ಅಂದರೆ, ಈಗ ಲೇ ಡೌನ್ ಒಂದು ಮ್ಯಾಟಾಗಿ ಲೇ ಡೌನ್ ಮಾಡಿ ಕಾಲು ಈ ಥರ ಜಸ್ಟ್ ಹೀಗೆ ಮಾಡಿ, ಹೀಗೆ ಮಾಡ್ತಾ ಹೋಗಿ ಮಾಡಿ ಹೀಗೆ ಫ್ಲೆಕ್ಸ್ ಮಾಡಬೇಕು. ಈ ಥರ ಮಾಡಿ ಹೀಗೆ ಸ್ವಲ್ಪ ಬೆಂಡ್ ಮಾಡಬೇಕು, ಹೀಗೆ ಬೆಂಡ್ ಮಾಡಬೇಕು. ವಿಪರೀತ ಕರ್ಣಿ ಒಂದು ಹೀಗೆ ಮಾಡ್ಬೋದು, 2 ಮಾಡಿ 3 ಹೀಗೂ ಮಾಡ್ಬೋದು. ಈ ಥರ 1 2 3 4 4 5. ಓಂ ಕಲ್ಕಿ ಅವತಾರೈ ನಮಃ. ಕಣ್ಣು ಬಿಡಿ. ರಿಲ್ಯಾಕ್ಸ್ ಆಗಿ ಬಾಡಿ ಪೂರ್ತಿ ವಿಶ್ರಾಂತಿಗೊಳಿಸಿ. ವಿಶ್ರಾಂತಿ. ಮತ್ತೆ ಸಂಬಳ ತಗೊಳ್ಳಿ, ಸಂಬಳಕ್ಕೆ ಹಾಕಿ. ಮತ್ತೆ ಟೇಕ್ ಎ ಬ್ರೆತ್ ಇನ್ಸೈಡ್. ದೇಹವನ್ನು ವಿಶ್ರಾಂತಿಗೊಳಿಸಿ. ನೀಸ್, ಥೈ, ಶೋಲ್ಡರ್, ಸ್ಪೈನಲ್ ಕಾಲಮ್, ಶ್ವಾಸಕೋಶ ಎಲ್ಲವನ್ನು ರಿಲ್ಯಾಕ್ಸ್ ಮಾಡಿ. ನಾಭಿ, ಹೃದಯ ಭಾಗ, ಚೆಸ್ಟ್, ಬೆನ್ನೆಲುಬು, ಪಕ್ಕೆಲುಬು, ಶೋಲ್ಡರ್ಸ್, ಆರ್ಮ್ಸ್, ಭುಜಗಳು, ಮಂಡಿ ಚಿಪ್ಪುಗಳು, ನೀ ಕ್ಯಾಪ್ಸ್ ಎಲ್ಲವನ್ನು ರಿಲ್ಯಾಕ್ಸ್ ಮಾಡಿ. ಸ್ಪೈನಲ್ ರೀಜನ್, ಥೊರಾಸಿಕ್ ರೀಜನ್, ಗಂಟಲಿನ ಭಾಗ, ದೇಹದ ಎಲ್ಲವನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಹೋಲ್ ಬಾಡಿ. ಪ್ರತಿಯೊಂದು ಭಾಗನೂ ಎಲ್ಲ ಇನ್ನು ಥೈ ಮಸಲ್, ಮಾಂಸಖಂಡಗಳು ಪೂರ್ತಿ ವಿಶ್ರಾಂತಿಗೊಳಿಸಿ. ವಿಶ್ರಾಂತಿ. ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಪೂರ್ತಿ ವಿಶ್ರಾಂತಿಗೊಳಿಸಿ. ವಿಶ್ರಾಂತಿ. ದೆನ್ ತಗೊಳ್ಳಿ, ಹಾಕಿ ದೇಹದ ಎನರ್ಜಿಯ ಫೀಲಾಗಿ ಎಲ್ಲವನ್ನು ರಿಲ್ಯಾಕ್ಸ್ ಮಾಡಿಕೊಡಿ. ಈಗ ಕೈಗೆ ಸ್ಟ್ರೆಚ್ ಮಾಡಿ ಲೆಫ್ಟ್ ಹ್ಯಾಂಡಿಂದ ಹೊಟ್ಟೆ ಭಾಗದ ಮೇಲಿಗೆ ತಗೊಂಡು ಬನ್ನಿ. ಸೊ ಈಗ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಈಗ ಮುಂದಿನ ಸೆಷನಲ್ಲಿ ನಾನು ಈ ಥರ ಹೆಚ್ಚಿನ ಆಸನ ಟೀಚು. ಸೊ more asanas. Thank you so much. So let's meet in the next session. Thank you. Jai Gurudev.